ಶುಭ ಸಂಜೆ. ಈ ಸಂಜೆ ನಿಜವಾಗ್ಲೂ ನಮ್ಮ ದೇವಲೋಕನೇ ಇಲ್ಲಿ ಕುರುಕ್ಷೇತ್ರನೇ ಸೃಷ್ಟಿಸಿದ್ದಾರೆ. ಇವತ್ತು ಏನಪ್ಪ ವಿಶೇಷ ಅಂದರೆ ಶಿಕ್ಷಕರ ದಿನಾಚರಣೆ. ಹ್ಯಾಪಿ ಟೀಚರ್ಸ್ ಡೇ ಹೇಳಿ ಒಂದ್ಸರ್ತಿ. ಥ್ಯಾಂಕ್ ಯು ವೆರಿ ಮಚ್. ಇವತ್ತು ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನ. ಅವರು ಸೆಕೆಂಡ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗಿದ್ರು, ನಮ್ಮ ಭಾರತ ದೇಶದ ರಾಷ್ಟ್ರಪತಿಗಳಾಗಿದ್ರು. ಅವರು ನೋಡಿ ರಾಷ್ಟ್ರಪತಿ ಆಗಿದ್ರು. ಈ ವಾಸ್ ಎ ಟೀಚರ್. ಅವ್ರದ್ದು ಐಡಿಯಾಲಜಿ ಏನಂದ್ರೆ ಟೀಚರು ಈ ದೇಶವನ್ನು ಚೇಂಜ್ ಮಾಡಬಲ್ಲರು. ಹೌದಾ? ಯಾವಾಗ ಅನ್ಸತ್ತೆ ನನಗೆ ಅಂದರೆ ನಮ್ಮ ಗೌರ್ಮೆಂಟ್ ಶಾಲೆ ಮಕ್ಕಳು ಅಂದರೆ ನಿಜವಾಗ್ಲೂ ಅವ್ರು ಗೌರ್ಮೆಂಟ್ ಶಾಲೆಯಲ್ಲಿ ಇರ್ತಕ್ಕಂಥದ್ದು ನಿಜವಾಗ್ಲೂ ವೆರಿ ಗ್ರೇಟ್. ಈಗ ನೋಡಿ, ಈಗ ನಮ್ಮ ಮಾನಗಾಳಲ್ಲಿ ಇರ್ತಕ್ಕಂಥ ಈ ಮುಖಂಡರಾದ ನಮ್ಮ ಜಿಲ್ಲಾ ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾದಂಥ ಮಾನ್ಯ ಪ್ರವೀಣ್ ರವರು ಹಾಗೂ ನಮ್ಮ ಶಶಿ ಅವರು ಹಾಗೂ ನಮ್ಮ NGO ಆದ ಮಾನ್ಯ ಗೋಪಿರವರು ಇವತ್ತು ಎಂಥ ಒಳ್ಳೆ ಕೆಲಸ ಮಾಡಿದ್ದಾರೆ ಶಿಕ್ಷಕರ ದಿನಾಚರಣೆ ಅಂದರೆ. ಇವತ್ತು ನಮ್ಮ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವ್ರಿಗೆ ನಿಜವಾಗ್ಲೂ ಆ ಒಂದು ಸಲ್ಲತ್ತೆ. ಇವತ್ತು ನೋಡಿ ಒಂದು ಗಾದೆ ಇದೆ, ನಾ ಭೋಜನಂ ತೃಪ್ತಸ್ಯ. ಹೊಟ್ಟೆ ತುಂಬಿದವ್ರು ಊಟ ಇಡಿ. ಅವ್ರು ಏನು ಹೇಳ್ತಾರೆ? ಉಪ್ಪು ಸರಿ ಇಲ್ಲ, ಖಾರ ಸರಿ ಇಲ್ಲ ಅಂತಾರೆ. ಹೌದಾ? ಅದು ದಾನಂ ಧನಸ್ಯ. ದುಡ್ಡಿರೋರಿಗೆ ದಾನ ಮಾಡಬಾರ್ದಲ್ವಾ? ಯಾರಿಗಿವತ್ತು ಇವರು ಟ್ರೈನ್ ಅಪ್ ಮಾಡಿದ್ದಾರೆ ನಮ್ಮ ನಾಟಕದ ಮಾಸ್ಟರ್ಸು. ನಿಜವಾಗ್ಲೂ ಇವತ್ತು ಹ್ಯಾಂಡ್ಸ್ ಅಪ್ ಟು ನಮ್ಮ ಈ ನಾಟಕದ ಶಿಕ್ಷಕರಿಗೆ. ಎಲ್ಲರೂ ಇಂಥ ಮಕ್ಕಳನ್ನ ಪ್ರೊಫೆಷನ್ ನಾಟಕದವ್ರು ಇರ್ತಾರೆ, ಆಡ್ತಾರಪ್ಪ. ಈ ಸ್ಕೂಲ್ ಮಕ್ಕಳು ಈ ಡೈಲಾಗ್ಸು, ಈ ಒಂದು ಪಾತ್ರ ಅವ್ರನ್ನ ಇವತ್ತು ಆವರಿಸಿದೆ ಈ ಮಟ್ಟದಲ್ಲಿ. ಅಂದರೆ ಅವ್ರ ಭಯ ಇದೆ. ಈ ಸ್ಟೇಜಲ್ಲಿ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಆಡ್ತಿದ್ದಾರೆ ಅಂದರೆ ನಾವು ಮುತ್ತರತ್ನ ಅವಳ ಅಂತೀವಲ್ಲ ಸಾವಿರದ ಆಳದಲ್ಲಿ, ಅಲ್ಲ ನಮ್ಮ ಗೌರ್ಮೆಂಟ್ ಸ್ಕೂಲಲ್ಲೇ ಇದ್ದಾರೆ ಅಂದರೆ ಖುಷಿ ತಾನೇ. ಒಂದು ಜೋರಾದ ಚಪ್ಪಾಳೆ. ಇವತ್ತು ನಮ್ಮ ಪೌರಾಣಿಕ ನಾಟಕವನ್ನು ಇರ್ತಕ್ಕಂಥ ಮುಖಂಡರಾದ ಕಾರ್ಪೊರೇಟ್ ಮೋಹನ್ ಕುಮಾರ್ ಸರ್ ಅವರಿಗೆ ಎಲ್ರಿಗೂ ನಾನು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಇಂಥ ಮಕ್ಕಳು ನಮ್ಮ ಏರಿಯಾದಲ್ಲಿದ್ದಾರೆ ಅಂದರೆ ನಿಜವಾಗ್ಲೂ ನಮ್ಮ ನಾಗರಭಾವಿಯನ್ನು ಮುಂದಿನ ದಿನಗಳಲ್ಲಿ ಒಂದು ಮಾದರಿ ನಗರವನ್ನಾಗಿ ಮಾಡಬೇಕು. ನೋಡಿ, ಅದಕ್ಕೆ ನೋಡಿ ಕಾಂಗ್ರೆಸ್ ಸರ್ಕಾರ ಎಲ್ಲಿದೆಯೋ ಅವರು ಮಕ್ಕಳಿಗೆ ಎಷ್ಟು ಹೆಲ್ಪ್ ಮಾಡ್ತಾರೆ. ಎಲ್ಲರೂ ಹೇಳ್ತಾರೆ ಊಟ ಕೊಡ್ತಾರೆ, ಮೊಟ್ಟೆ ವೈಟಮಿನ್ಸ್ ಮೊಟ್ಟೆ ಕೊಡ್ತಾರೆ, ಎಲ್ಲ ಗುಪ್ಪು ಕೊಡ್ತಾರೆ. ಮುಂದಿನ ದಿನಗಳಲ್ಲಿ ಇವಾಗ ನಾವು ಪಾಠ ಮಾಡ್ತೀವಿ, ಕಿವಿಲಿ ಕೇಳಿದ್ರೆ ನಿದ್ದೆ ಬಂದ್ಬಿಟ್ಟು ಕರೆಕ್ಟಾ? ಇದೇ ನಿಮಗೆಲ್ಲ ಪಾಠ ಥರ ಹೇಳಿದ್ರೆ ನಿದ್ದೆ ಮಾಡ್ಬಿಡ್ತಿದ್ರೆ ಅಲ್ವಾ? ಅದೇ ನಾಟಕದ ಮೂಲಕ ಇಲ್ಲಿ ಹೇಳ್ತಾ ಇರೋದಕ್ಕೆ ಎಲ್ರಿಗೂ ಈ ಮುದ್ರೆಗಳು ಆಗ್ತಾ ಇದೆ. ಈ ನಾಟಕದ ಸಂಘಟನೆಗಳು ನಾಳೆ ದಿನ ಕುರುಕ್ಷೇತ್ರದ ಏನೋ ಕ್ವಶನ್ ಕೇಳಿದ್ರೆ ಈಸಾಗಿ ಹೇಳ್ತಾರೆ. ಸೊ ಇದೇನು ಸಾರುತ್ತೆ ಅಂದರೆ ಮುಂದಿನ ದಿನಗಳಲ್ಲಿ ನಾವು ಪಾಠದಲ್ಲಿ ವಿಜ್ಞಾನ ಮತ್ತು ಗಣಿತಗಳು ಸ್ವಲ್ಪ ಕಷ್ಟ. ಇದು ಈ ಥರ ನಾಟಕದ ರೂಪೇಣ ವಿಜ್ಞಾನಗಳ ವೈಚಾರಗಳು ಇರ್ಬೋದು. ಅದನ್ನು ಮುಂದಿನ ದಿನಗಳಲ್ಲಿ ಮತ್ತೆ ಇದು ಸೋಷಲ್ ಇದೆಲ್ಲ ಈ ಥರ ಪುಸ್ತಕಗಳಲ್ಲಿ ನಾವು ಮಾಡಿದ್ರೆ ತುಂಬ ಎಲ್ಲರೂ ಜಾಣರಾಗ್ತಾರೆ. ಸೊ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಜೀವನವನ್ನು ಮುಡಿಬಿಡ್ತೇವೆ. ಇಂಥ ಗೌರ್ಮೆಂಟ್ ಸ್ಕೂಲ್ ಮಕ್ಕಳನ್ನ ಯಾವುದೇ ಒಂದು ದೊಡ್ಡ ದೊಡ್ಡ ಉನ್ನತ ಹುದ್ದೆಗಳಿಗಾಗಲಿ ಉನ್ನತವಾದ ಶಿಕ್ಷಣವನ್ನು ನಾವು ನಮ್ಮ ಏರಿಯಾದವರು ನಾವು ಪ್ರಮಾಣ ಮಾಡ್ತಿದ್ದೀವಿ. ನಮ್ಮ ಏರಿಯಾ ನಮ್ಮ ಎಲ್ಲ ಇಲ್ಲಿರ್ತಕ್ಕಂಥ ನಮ್ಮ ಮುಖಂಡರೆಲ್ಲ ಸೇರಿ ಇಂಥ ಮಕ್ಕಳನ್ನ ಹೈಯರ್ ಶಿಕ್ಷಣಕ್ಕೆ ನಾವು ಕೊನೆ ತನಕ ಕಷ್ಟಪಡ್ತೇವೆ. ನಮ್ಮ ಮುಸ್ಲಿಮವರೆಗೂ ನಾವು ಕೊನೆ ತಿಂಗಳವರೆಗೂ ನಾವು ಈ ಥರ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ನಾವು ಎಲ್ಲ ರೀತಿಯೂ ಮುಂದಕ್ಕೆ ಫಾರಿನ್ ಕಳಿಸೋದ್ರಲ್ಲೂ ಇರ್ಬೋದು. ಅದರಲ್ಲೇ ನಾವು ನಮ್ಮ ಸಕಲ ಪ್ರಯತ್ನವನ್ನು ಆಗ್ತೇವೆ. ನಿಮ್ಮ ಸಪೋರ್ಟ್ ಇರಬೇಕು. ನಮ್ಮ ಅಷ್ಟೇ ಸಾಕು. ನೀವು ಸಪೋರ್ಟ್ ಕೊಟ್ಟರೆ ನಾವು ಇದಕ್ಕೆಲ್ಲ ಸಿದ್ಧ. ನಿಜವಾಗ್ಲೂ ಇವತ್ತು ಹ್ಯಾಟ್ಸ್ ಅಪ್ ಟು ಈ ಮಕ್ಕಳನ್ನು ಎತ್ತ ತಂದೆ ತಾಯಿಗಳಿಗೆ ಇವತ್ತು ರಿಯಲಿ ವೆರಿ ಗುಡ್. ಆ್ಯಂಡ್ ಅವರ ಶಿಕ್ಷಕರು ಈ ಡಿಸಿಪ್ಲೈನು, ಈ ಒಂದು ಬದ್ಧತೆ, ಅಲ್ಲಿ ಡೈಲಾಗ್ಸ್ ಹೇಳ್ತಿದ್ರೆ ಆ ಒಂದು ಬದ್ಧತೆ ಅವರಲ್ಲಿ ಎಷ್ಟು ಸಮಯಸ್ಫೂರ್ತಿ ಎಲ್ಲ ಇದೆ. ಸೊ ಅದು ನಿಜವಾಗ್ಲೂ ಈ ಟ್ರೈನ್ ಅಪ್ ಮಾಡಿರ್ತಕ್ಕಂಥ ಅವ್ರ ತಂದೆ ತಾಯಿಗಳಿಗೂ ನಾನು ನಿಜವಾಗ್ಲೂ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ದಿಸ್. ಮುಂದಿನ ಗಿಡಗಳು ಇದು ನಾಳೆ ದಿನ ಭಾರತ ದೇಶದ ಹೆಮ್ಮರಗಳಾಗಿ ಆಗಲಿ ಅಂತ ನನ್ನ ನಿಜವಾಗ್ಲೂ ನಮ್ಮ ಆಶೀರ್ವಾದ, ನಮ್ಮ ಎಲ್ಲ ಮುಖಂಡರ ಆಶೀರ್ವಾದ. ಇವತ್ತು ನನಗೆ ಖುಷಿ ಆಗ್ತಾ ಇದೆ. ಈ ಚೇತನ್ ಇರ್ಬೋದು, ಪ್ರವೀಣ್ ಇರ್ಬೋದು. ಸರ್ಕಾರಿ ಶಾಲೆಯ ಅದ್ಭುತವಾದಂಥ ಏನು ಪಾತ್ರ ಮಾಡ್ತಾ ಇದ್ದಾರೆ ನಮಗೆ ಮೈಯೆಲ್ಲ ತಿನ್ನುತ್ತೆ. ಈ ಚಿಕ್ಕ ವಯಸ್ಸಲ್ಲಿ ಈ ಸ್ಟೇಜ್ ಫಿಯರ್ ಇಲ್ಲದೇ ಈ ಮಟ್ಟಕ್ಕೆ ಮಾಡ್ತಾರೆ ಅಂತಂದರೆ ಮುಂದಕ್ಕೆ ಅವರಿಗೆ ಒಳ್ಳೆ ಭವಿಷ್ಯ ಇದೆ. ಅವರೆಲ್ಲ ಮುಂದೆ ತುಂಬ ಒಳ್ಳೊಳ್ಳೆ
ಎಜುಕೇಷನ್ ಆಗಿ ಅವರಿಗೆ ಒಳ್ಳೆ ವಿದ್ಯೆ ಕೊಟ್ಟು ಅವರಿಗೆ ಒಳ್ಳೆ ಅಧಿಕಾರ ಸಿಗಲಿ, ಮತ್ತು ಅವ್ರಿಗೆಲ್ಲರನ್ನು ಅವರ ಏನು ನೆನೆಸ್ಕೊಂಡಿದ್ದಾರೋ ಅವ್ರ ತಂದೆ ತಾಯಿಗಳು ಏನು ಅವ್ರ ಮೇಲೆ ಭರವಸೆ ಮಡಗಿದ್ದಾರೆ ಅವರೆಲ್ಲ ಒಳ್ಳೆಯದಾಗಲಿ ಅಂತ ನಾನು ಹೇಳಿ ಒಂದು 2 ಮಾತು ಕೊಡ್ತೀನಿ. ನಮಸ್ಕಾರ. ಎಲ್ಲರಿಗೂ ಈ ದಿನದ ವಿಶೇಷ ಏನು ಅಂತಂದ್ರೆ ಶಿಕ್ಷಕರ ದಿನಾಚರಣೆ. ಶಿಕ್ಷಕರ ದಿನಾಚರಣೆಯನ್ನು ಮಾಳಗಾಲು ಗ್ರಾಮದಲ್ಲಿ ನಾಗರಬಾವಿ 2ನೇ ಸ್ಟೇಜಿನ ನಾಗರಬಾವಿ ಮಾಳಗಾಲಿನಲ್ಲಿ ವಿಶೇಷವಾಗಿ ಸರ್ಕಾರಿ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಾಲೆಯ ಮಕ್ಕಳನ್ನು ತಮ್ಮ ನಾಟಕಕ್ಕಾಗಿ ಸಿದ್ಧ ಮಾಡುವಂತ ಆ ಶಿಕ್ಷಕರಿಗೆ ನಾನು ಮೊದಲು ಅಭಿನಂದಿಸ್ತೇನೆ. ಯಾಕಂದ್ರೆ ಈಗಿನ ಕಾಲದಲ್ಲಿ ಮಾತುಕತೆ ಹಿಂದೆ ಮುಂದೆ ಮಾಡ್ತಾರೆ, ಡೈಲಾಗ್ ಬರಬೇಕಾದ್ರೆ ಆ ಮಕ್ಕಳು ಸುಲಭವಾಗಿ ಎಷ್ಟು ಸುಮ್ಮನೆ ಹೇಳ್ತಾ ಇದ್ರೆ ಅಂದ್ರೆ ನಂಬಿಕೆ ಅಸಾಧ್ಯ. ಅವರಿಗೆ ಮುಂದಿನ ತುಂಬಾ ಒಳ್ಳೆ ಫ್ಯೂಚರ್ ಬರಬೇಕು ಅಂತ ನಮ್ಮ ಈ ಭಾಗದ ಎಲ್ಲ ಮುಖಂಡರು ಸೇರ್ಕೊಂಡು ಅವರಿಗೆ ಪ್ರೋತ್ಸಾಹ ಮಾಡಿ ಈ ದಿನ ಈ ಕಾರ್ಯಕ್ರಮವನ್ನು ಮಾಡ್ತಿದ್ದೇವೆ. ಮುಂದಕ್ಕೂ ಈ ತರ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡಬೇಕು ಅಂತ ನಮಗೂ ಈಗ ನೋಡಿ ತುಂಬಾ ಖುಷಿಯಾಗಿದ್ದ ಮುಖ್ಯ ಈ ತರ ಕಾರ್ಯಕ್ರಮಗಳನ್ನು ಸರ್ಕಾರಿ ಮುಖ್ಯವನ್ನು ಪ್ರೋತ್ಸಾಹಿಸಬೇಕೆಂದು ನಾನು ತುಂಬಾ ಪ್ರಾರ್ಥಿಸ್ತೇನೆ. ಮತ್ತೆ ನಾವೆಲ್ಲ ಸಹಕಾರ ಮುಂದಕ್ಕೆ ಒಳ್ಳೆ ನಾವು ಈ ದಿನ ಈ ಕಾರ್ಯಕ್ರಮಕ್ಕೆ ತುಂಬಾ ಸಂತೋಷದಿಂದ ನಾನು ಬಂದು ಭಾಗವಹಿಸಿದ್ದೇನೆ. ನಮಸ್ಕಾರ. ಎಲ್ರಿಗೂ ಶುಭ ಸಂಜೆ. ಇವತ್ತು ಏನು ಅಂದ್ರೆ ಶಿಕ್ಷಕರ ದಿನಾಚರಣೆ. ಇವತ್ತು ಏನು ನಮ್ಮ ಸನ್ಮಾನ್ಯ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮ ದಿನವೂ ಇವತ್ತು ಶಿಕ್ಷಕರ ದಿನಾಚರಣೆಯಾಗಿ ಆಚರಿಸಲ್ಪಡುತ್ತೆ. ಅವರು 2ನೇ ರಾಷ್ಟ್ರಪತಿ ಆಗಿದ್ದಾರೆ. ಅವರ ಒಂದು ಭಾವನೆ ಏನಂದ್ರೆ ಶಿಕ್ಷಕರು ಒಂದು ದೇಶದ ಕಟ್ಟುವ ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದು. ಸೊ ಈ ಒಂದು ಹೇಳಿಕೆ ನಿಜವಾಗ್ಲೂ ಇವತ್ತು ನಮ್ಮ ಅದರಲ್ಲೂ ಸರ್ಕಾರಿ ಶಾಲೆಯ ಮಕ್ಕಳು ಇವತ್ತು ಕುರುಕ್ಷೇತ್ರ ಪೌರಾಣಿಕ ನಾಟಕವನ್ನು ನೀಲಾಜಲವಾಗಿ ಈ ತರ ದೊಡ್ಡವರಷ್ಟೇ ಆಡ್ತಿದ್ದಾರೆ ಅಂದ್ರೆ ಅವರ ಪ್ರೌಢಿಮೆ, ವಯಸ್ಸಲ್ಲಿ ಚಿಕ್ಕವರು ಅಷ್ಟೇ ಅವರ ಪ್ರೌಢಿಮೆ ಮೆರೆದಿದ್ದಾರೆ ಇವತ್ತು. ಸೊ ಇದೇನೇನತ್ತೆಪ್ಪ, ಯಾವುದೇ ಸರ್ಕಾರ ಬಂದರೂ ಸಹ ಈ ಮಕ್ಕಳನ್ನು, ಅದರಲ್ಲೂ ಗವರ್ಮೆಂಟ್ ಶಾಲೆ ಮಕ್ಕಳನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ಈಗಾಗ್ಲೇ ಅವ್ರಿಗೆ ಊಟ ಇರ್ಬೋದು, ಬಟ್ಟೆ ಇರ್ಬೋದು, ಬುಕ್ಸ್ ಇರ್ಬೋದು ಕೊಡ್ತಾ ಇದ್ದೀವಿ. ಹಾಗೆಯೇ ಎಲ್ಲಾ ಶಾಲೆಗಳ ಒಂದು ಕಂಡೀಷನ್ ಚೆನ್ನಾಗಿ ಮಾಡಿ ಅವೆಲ್ಲ ನಮ್ಮ ತನಕ ನಾವೆಲ್ಲ ಸೇರಿ ಈ ಒಂದು ಮಕ್ಕಳಿಗೆ ಹೇಳಿಕೆಗಾಗಿ, ಅದ್ರಲ್ಲೂ ಒಂದು ಸೈನ್ಸ್ ಅಂಡ್ ಮತ್ತೆ ಗಣಿತವು ಎಲ್ರಿಗೂ ಕಬ್ಬಿಣದ ಕಡೆಗೆ ಅದು ಈ ತರ ರೂಪಕಗಳಲ್ಲಿ ನಾವು ಮಾಡಿದಾಗ ಎಕ್ಸ್ಪೆರಿಮೆಂಟ್ಸ್, ಸೈನ್ಸ್ ಎಕ್ಸ್ಪೆರಿಮೆಂಟ್ಸ್, ಈ ಮೈಕ್ರೋಸ್ಕೋಪ್ ಇರ್ಬೋದು, ಟೆಲಿಸ್ಕೋಪ್ ಇರ್ಬೋದು, ಇವೆಲ್ಲ ಬಹಳ ಲೇಟ್ ಆಗಿ ನಾವು ನಮ್ಮ ದೇಶದಲ್ಲಿ ಸ್ಟಾರ್ಟ್ ಮಾಡ್ತೇವೆ. ಅದು ನೋಡಿ ಟಿವಿಗಳಲ್ಲಿ ಯಾರಾದ್ರೂ ಬರುತ್ತೆ, ಕಣ್ಣುಗಳಲ್ಲಿ ಎಲ್ಲ ಮುದ್ರೆ ಹಾಕೊಳ್ಳುತ್ತೆ. ಈ ಕಣ್ಣಿನ ಗ್ರಾಹಕಗಳು ಹೆಚ್ಚು ಚುರುಕು. ಆದ್ದರಿಂದ ನಾವು ಈ ಒಂದು ವೈಜ್ಞಾನಿಕವಾಗಿ ಲ್ಯಾಬ್ಗಳಲ್ಲಿ ಮೇಲೆ ಪ್ರಯೋಗಾಲಯಗಳ ಮೂಲಕ ಈ ತರ ರೂಪಕಗಳ ಮೂಲಕ ಮಕ್ಕಳಿಗೆ ಶಿಕ್ಷಣವನ್ನು, ಉನ್ನತ ಶಿಕ್ಷಣವನ್ನು ಕೊಟ್ಟು ನಮ್ಮ ದೇಶವನ್ನು ಕಟ್ಟಲಿಕ್ಕೆ ಒಂದು ಪರೀಕ್ಷೆ ಅನ್ಬೋದು. ನಾವು ಗಟ್ಟಿಯಾದ ನಮ್ಮ ಭಾರತ ದೇಶದ ಕಟ್ಟಡವನ್ನು ಕಟ್ಟುಕೊಳ್ಳುವಂತ ನನ್ನ ಭಾವನೆ. ಇದಕ್ಕೆಲ್ಲ ನಾವು ಉಳಿಸಿರೋವರೆಗೂ ನಾವು ಮಾಡ್ತೀವಿ. ಇವತ್ತು ನಾನು ಇದನ್ನೆಲ್ಲ ನೋಡಿ ನಾನು ಮಂತ್ರಮುಗ್ಧಳಾಗಿದ್ದೇನೆ. ಸೊ ಈ ಒಂದು ಬಹಳ ಖುಷಿ ಪಡ್ತಾ ಇದೆ. ಟೀಚರ್ಸ್ ಡೇ ಎವರಿಬಡಿ. ಶಿಕ್ಷಕರಿಗೆ ನನ್ನ ನಿಜವಾಗ್ಲೂ ತುಂಬ ಹೃದಯದ ಪಾದಾಗ್ರ ವಂದನೆಗಳು ತಿಳಿಸ್ತಾ ಇದ್ದೀನಿ.